ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ 12ರಿಂದ 14ರವರೆಗೆ ಹಾಲು ಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿಭಾಗದ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮಯ್ಯಾನಂದ ಸ್ವಾಮೀಜಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾಡಿನಲ್ಲಿ ಮೈಲಾರಲಿಂಗೇಶ್ವರ, ವೀರದೇವರು ಮತ್ತು ರೇವಣ್ಣ ಸಿದ್ದೇಶ್ವರ ಶಿವಸಿದ್ಧ ಪರಂಪರೆ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಈ ಪರಂಪರೆಯ ಬಗ್ಗೆ 3 ದಿನಗಳ ಕಾಲ ಹಲವು ವಿದ್ವಾಂಸರು, ಸಂಶೋಧಕರು, ಸಿದ್ಧ ಪರಂಪರೆ, ಬಹುಜನ ಸಂಸ್ಕೃತಿಗಳ ಅಸ್ತಿತ್ವ ಹಾಗೂ ಹಾಲುಮತ ಒಂದು ಪಂಥ ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಚಿಂತಣಿ ಬ್ರಿಡ್ಜ್ ಮಠದಲ್ಲಿ 12, 13, 14ರಂದು 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಈ ಪರಂಪರೆಯ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಮತ್ತು ಸಹಸ್ರ ಶಿವಲಿಂಗ ಪೂಜೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಹಿಂದೆ ಹಾಲು ಮತ ಸಾಂಸ್ಕೃತಿ ವೈಭವ ಕಾರ್ಯಕ್ರಮ ಆಚರಿಸಲಾಗುತ್ತಿತ್ತು. ಈ ವರ್ಷ ಹಾಲು ಮತ ಧರ್ಮ ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಬಗ್ಗೆ 3 ದಿನಗಳ ಕಾರ್ಯಕ್ರಮ ನಡೆಯಲಿದೆ. 12, 13, 14ನೇ ಕಾರ್ಯಕ್ರಮ 20ನೇ ವರ್ಷ. 20ನೇ ವರ್ಷದ ಕಾರ್ಯಕ್ರಮವನ್ನ ರಾಜಕೀಯೇತರವಾಗಿ ಒಂದು ವಿಚಾರಗಳ ಮೇಲೆ ಸಮಾವೇಶಗಳನ್ನ ಮಾಡಬೇಕು ಅಂತಂದ್ಬಿಟ್ಟು ಆಲೋಚನೆ ಮಾಡಿ ಈ ವರ್ಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಹಾಲುಮತ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರಿಗೆ ತಿಳಿಸಿದೀವಿ. ಈಗ ಪತ್ರ ವರದಿ ಕೊಟ್ಟಿರೋರಿಗೆ ಹಾಲುಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ ಇವು ಈ ನಾಡಿನಲ್ಲಿ ಬಹಳ ಅವಶ್ಯಕತೆ ಇದೆ ಚರ್ಚೆ ಆಗೋದು. ಕಾರಣ ನಮ್ಮ ದೇಶ ಬಹುಸಂಸ್ಕೃತಿಯ ನಾಡು. ಬಹುಸಂಸ್ಕೃತಿಯ ನಾಡಿನಲ್ಲಿ ಹಲವಾರು ಸಂಸ್ಕೃತಿಗಳ ಬಗ್ಗೆ ಇದುವರೆಗೆ ಅಲಕ್ಷ್ಯಗೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಈ ನಾಡಿನ ಇಳಿಮನೆ, ಈ ಭಾರತದ ಮೂಲ ಸಂಸ್ಕೃತಿಗಳು, ಅದರಲ್ಲಿ ಕುರುಬರ ಸಂಪ್ರದಾಯ ಹಾಲುಮತ ಸಂಸ್ಕೃತಿ ಅಂತಂದ್ರೆ ಸಂಶೋಧಕರ ಪ್ರಕಾರ ಹಲವಾರು ಸಮುದಾಯಗಳಿಗೆ ತಾಯಿ ಬೇರು ಅನ್ನುವಂಥದ್ದು. ಅದು ಹೆಂಗೆ ತಾಯಿ ಬೇರು, ಅದರ ಏನು ಸಂದೇಶವನ್ನ ಕೊಡುತ್ತೆ? ಈ ಸಾಂಬಾ ಜೋಶಿ ಅವರು ಹೇಳ್ತಾರೆ, ಈ ಭಾರತದ ನಿಮಗೆ ಗಮನಕ್ಕೆ ತರೋದಕ್ಕೆ ಬಯಸಿದೆ ಏನು ಇದ್ರ ಇಂಪಾರ್ಟೆನ್ಸ್ ಬಗ್ಗೆ, ಹಾಲುಮತ ಅನ್ನುವಂಥ ಶಬ್ದದ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ ಶಂಭಾ ಜೋಶಿ ಅವರು ಬಹುತೇಕ ದಕ್ಷಿಣ ಭಾರತದ ಬಹಳ ದೊಡ್ಡ ಸಂಶೋಧಕರು. ಅವರು ಭಾರತದ ಇತಿಹಾಸವನ್ನ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿ ನಾಡಿನಾದ್ಯಂತ ಸಂಚಾರ ಮಾಡಿದಾಗ ಭಾರತದ ದರ್ಶನ ಅಂತ ಬಿಟ್ಟು ಪುಸ್ತಕ ಇಡಬೇಕು ಅಂತ ಇದ್ದಿದ್ದನ್ನ ಹಾಲುಮತ ದರ್ಶನ ಅನ್ನುವಂತ ಪುಸ್ತಕ ನಾಮಕರಣವನ್ನ ಮಾಡಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಕಾರಣ ಈ ನಾಡಿನಲ್ಲಿ ಎಲ್ಲರೂ ಸಹಿತ ಜಲಮೂಲ ಸಂಸ್ಕೃತಿಯನ್ನ ನಾವು ನೋಡ್ತೀವಿ. ಜಲಮೂಲ ಸಂಸ್ಕೃತಿಯೇ ಈ ನಾಡಿನ ಮೂಲ ಸಂಸ್ಕೃತಿ. ಅದಕ್ಕೆ ಹಾಲುಮತ ಸಂಸ್ಕೃತಿ ಇರ್ತದೆ, ಅದು ಜಾತಿ ಅಲ್ಲ ಅನ್ನುವಂಥದ್ದನ್ನ ಶಂಭಾ ಜೋಶಿ ಅವರು ಸಂಶೋಧನಾತ್ಮಕವಾಗಿ ನಮ್ಮ ಮುಂದೆ ಹೇಳ್ತಾರೆ. ಇದು ಹೆಂಗೆ ಅನ್ನುವಂಥದ್ದನ್ನ ನಾನು ನಾಡಿನ ಜನತೆಗೆ ಮತ್ತೆ ಈ ಸಮುದಾಯಕ್ಕೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಲುಮತ ಸಾಹಿತ್ಯ ಸಮ್ಮೇಳನ ಅಂತ ಕಾರ್ಯಕ್ರಮವನ್ನ, ರಾಜಕೀಯೇತರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಪೂಜಾರಿಗಳಿಗೆ ತರಬೇತಿ ಶಿಬಿರ. ನಮ್ಮಲ್ಲಿ ಧರ್ಮಾಂತರಗಳು, ಮತಾಂತರಗಳಿಗೆ ಕಾರಣನೇ ಈ ಆಯಾ ಸಮುದಾಯದ ಧಾರ್ಮಿಕ ಮುಖಂಡರು ಸರಿಯಾದಂತಹ ಧಾರ್ಮಿಕ ಶಿಕ್ಷಣವನ್ನ ಪಡೆಯಲಾಗದೇ ಇರ್ತಕ್ಕಂಥದ್ದು. ತಾವು ಹಳ್ಳಿಯಲ್ಲಿರುವಂತಹ ಬೀರಪ್ಪನ, ಮೈಲಾರಲಿಂಗನ, ರೇವಣ ಸಿದ್ದೇಶ್ವರನ, ಹಲವಾರು ಸಿದ್ದೇಶ್ವರನ ದೇವಸ್ಥಾನಗಳಿಗೆ ಕುರುಬರು ಪೂಜಾರಿಗಳಿದ್ದಾರೆ. ಅವರಿಗೆ ನಾಡಿನ ಇತಿಹಾಸ ಗೊತ್ತಾಗಬೇಕು, ತಮ್ಮ ಇತಿಹಾಸ ಬಗ್ಗೆ ಗೊತ್ತಾಗಬೇಕು. ಅವರಿಗೆ ಗೊತ್ತಾದ್ರೆ ಜನಗಳಿಗೆ ಅದನ್ನ ತಿಳಿಸ್ತಾರೆ. ಇದರಿಂದ ಮತಾಂತರಗಳು ಕಡಿಮೆ ಆಗ್ತವೆ, ಗೊಂದಲಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೂಜಾರಿಗಳಿಗೆ ದೇಶಾದ್ಯಂತ ಏನು ರಾಜ್ಯಾದ್ಯಂತ ಇರುವಂತಹ ಹಲವಾರು ಪೂಜಾರಿಗೆ ಈಗಾಗಲೇ ನೋಂದಾಯಿಸಿದ್ದಾರೆ. 150 ಮಂದಿ ಪೂಜಾರಿಗಳು 15ರಲ್ಲಿ ನೋಂದಾಯಿಸಿದ್ದಾರೆ. ನಾವು ಇಲ್ಲಿ ತರಬೇತಿಯನ್ನ ಪಡಿ